ಸರ್, ಪುಸ್ತಕಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ, ನಿಜಕ್ಕೂ ಕೂಡ ಎಷ್ಟು ಮೌಲ್ಯದ ಪುಸ್ತಕ ಇದೆ ಇಲ್ಲಿ ಅಂದು? ಅದಕ್ಕೆ ಕೇಳಬೇಡಿ, ಹೇಳೋಕ್ಕಾಗಲ್ಲ. ಕಾರಣ ಏನು ಅಂದರೆ 1800ದ ಶೇಕ್ಸ್ಪಿಯರ್ 9 ಕೃತಿಗಳಿಲ್ಲಿವೆ. ಆ 9 ಕೃತಿಗಳಿಗೆ ಅವ್ರು ಹೇಳ್ತಾರೆ 2 ಕೋಟಿ ಆಯ್ತದೆ ಅಂತ. ನಾನು ಕ್ಯಾಮ್ರಾ ಮುಂದೆ ಹೇಳ್ತೀನಿ 2 ಕೋಟಿ ಆಯ್ತವೆ ಅವೇ ಅಂತಂತಾರೆ. ಅವನ್ನ ಆನ್ಲೈನಲ್ಲಿ ಇದರಿಂದ ಮಾರ್ತಾರೆ ಸರ್. ಎಲ್ಲ ಬೇಕಾದಷ್ಟಿದೆ ಅಂಥದ್ದು. 18 ಆಲ್ಮೇರೆ ಇದೆ. 100 ವರ್ಷಕ್ಕಿಂತಲೂ ಹಿಂದಲವು ನಮಗೆ 18 ಆಲ್ಮೇರೆ ಇದೆ. 18 ಆಲ್ಮೇರೆ ತುಂಬ ತುಂಬಿದ್ದೀನಿ. ಯಾಕೆ ಕಾರಣ ಏನಪ್ಪ ಅಂದರೆ ಅದು ಯಾತಕಪ್ಪ ಅಂತ ನೀವು ಕೇಳ್ಬೋದು. ನಮ್ಮ ಪೂರ್ವಿಕರ ಒಂದು ಏನು ಇತಿಹಾಸವನ್ನು ತೆಗೆದ್ರೆ ಏನು ಗೊತ್ತಾಗಬೇಕು ಎಲ್ಲವೂ ಅದರಲ್ಲಿ ಅಡಗಿದೆ. ಅದು ಮುಂದೆ ಪೀಳಿಗೆಗೆ, ನಮ್ಮ ಮುಂದೆ ಜನಾಂಗಕ್ಕೆ ಇರಲಿ ಅಂತ ಅವನ್ನೆಲ್ಲ ಕಲೆಕ್ಟ್ ಮಾಡಿ ಒಂದು ಕಡೆ ಇಟ್ಟಿದ್ದೀನಿ. ನೀವೇನು ನೋಡಿ, ಸುಮ್ಮನೆ ಹಾಗೆ ನೋಡಿ ಸರ್, ಏನೇನದೆ ಯಾವುದನ್ನೂ ಬಿಟ್ಟಿಲ್ಲ. ಇನ್ನು ನನ್ನ ಜೀವನನ ಒಂದು 2 ವೀಲರ್ಸ್ ವೆಹಿಕಲು ನನ್ನ ಜೀವನದಲ್ಲಿ ಬಳಸಿಲ್ಲ. ಎಲ್ಲ ಕಾಲ್ನಡಿಗೆ ತಲೆ ಮೇಲೆ ಹೊತ್ತಿದ್ದೀನಿ, ಆಟೋದಲ್ಲಿ ತಂದಿದ್ದೀನಿ. ಯಾರು ನೀವು ಕೇಳಿ, ಯಾರು ಒಂದು ದೀರ್ಘವಾದ ಮನುಷ್ಯನ ಸ್ವಭಾವ, ದೀರ್ಘವಾದ 10 ವರ್ಷ ಯಾವುದಾದ್ರು ಒಂದೇ ಇದರಲ್ಲಿದ್ದಾಗ ಯಾವ ಸಮಾಜನಲ್ಲಿ ಅವನ್ನ ಅದು ಏನಾರು ಹುಡುಕಿ ಅವನ್ನ ಇದು ಮಾಡ್ತದೆ. ನಾನು ಯಾರಿಗೂ ತಲೆ ಕೆಡಿಸ್ಕೊಂಡಿಲ್ಲ. ಯಾರು ಸಿಕ್ಕಲಿ ಏನಾರು ಸಿಕ್ಕಲಿ ನಮಸ್ಕಾರ ಹೊಡೆದು ನನ್ನ ಕೆಲಸ. ನಾನು ಆಮೇಲೆ ಪ್ರಚಾರಕ್ಕೆ ಹೋಗಿ ಅಲ್ಲಿ ಪ್ರಚಾರ ಮಾಡ್ದನಲ್ಲ, ಯಾವುದೇ ರಾಜಕೀಯ ಬಣಕ್ಕೆ ಸೇರಿದನಲ್ಲ. ನನ್ನ ಕೆಲಸ ಆಯಿತು, ನಾನಾಯಿತು. ಈಗ ಒಂದು ಸಾರ್ಥಕತೆ ಅಂತ ಅನ್ನಿಸ್ತಾ ಇದೆ ಸರ್ ಪದ್ಮಶ್ರೀ ಅನ್ನುವಂಥದ್ದು. ಅಲ್ಲ, ಈಗ ಪದ್ಮಶ್ರೀಯಿಂದ ನನಗೇನಾಯಿತು, ಜವಾಬ್ದಾರಿ ಹೆಚ್ಚಾಯಿತು. ಎರಡನೇದಾಗಿ ಏನಾಯಿತು ಅಂದರೆ ಜನಗಳಿಗೆ ಕಣ್ಣು ತೆರೆಸ್ದಂಗೆ ಆಯಿತು. ಹಣವೇ ಜಗತ್ತು, ಹಣವೇ ಮುಖ್ಯ, ಹಣವೇ ಇದು ಅಂತ ಹೇಳ್ತಿದ್ದೆ ಒಂದು ವರ್ಗ ಇತ್ತಲ್ಲ, ಅವರು ಅರ್ಥಕೋಬೇಕು. ಇದು ಈ ಮುಖಾಂತರನೂ ಮನುಷ್ಯ ಒಂದು ಹೆಸರು ತಗೋಬೋದು ಅಂತವ ಅಲ್ವೇ. ಎಷ್ಟೊಂದು ಮಕ್ಕಳಿಗೆ ಆಗಿದೆ ಅನ್ನೋದು ನನಗೆ ಗೊತ್ತು ಸರ್. ಅದನ್ನ ಇಲ್ಲಿ ಕ್ಯಾಮ್ರಾ ಮುಂದೆ ಹೇಳೋದಲ್ಲ. ಅವನು ಬಂದು ಹೇಳ್ತಾನೆ, ಸರ್ ನಾನು IAS ಮಾಡಬೇಕು ಸರ್, ಏನು ಮಾಡಬೇಕು ಅಂದ. ನಾನು ನಿನಗೆ ಒಂದು ಪ್ರಶ್ನೆ ಕೇಳಲ್ಲ ಅಂದೆ. ಇಲ್ಲಿ ಹೇಳ್ಬೋದಾ ಕ್ಯಾಮ್ರಾ ಮುಂದೆ? ಒಂದು ಪ್ರಶ್ನೆ ಕೇಳ್ಬೋದು ಅಂದೆ. ಕೇಳಿ ಸರ್, ಏನಾದ್ರು ಕೇಳಿ ಸರ್. ಒಟ್ಟಿನಲ್ಲಿ ನಾನು ಅವನಿಗೆ ಕೈಯ ಹಿಂಗೆ ಏನು ಹಿಂಬಿಡಿಸ IAS ಮಾಡಲೇಬೇಕು ಸರ್. ಅವ್ನಿಗೆ ಯಾರೋ ಅವನ ಸ್ನೇಹಿತರು ಅದೇನೋ ನೀನು ತಿನ್ನೋ ಕಡ್ಡೆಲ್ಲ ಹೋಗೋ ಕೇಮ ನೋಡಬೇಕು ಅಂತ ಹೇಳ್ಬಿಟ್ಟವ್ರೆ. ಇನ್ನೊಬ್ಬ ಸ್ನೇಹಿತ ಅವನು IAS ಮಾಡಿರೋನು. ಇವನಿಗೆ ಆಟದ ಮೇಲೆ ಬಂದಂಗೆ ಅಂತವನೇ. ಆಮೇಲೆ ಹಂಗಂದು ಇಟ್ಕೆ ಅವನಂದ, ಏನು ಹಂಗಾರುತ್ತೆ ಸರ್, ಎಷ್ಟೊತ್ತು ಕೇಳ್ತೀಯ ನೀನು? ನಾನು 8 ಗಂಟೆಗೆ ಹೇಳ್ತೀನಿ. 20 ಕುರಿ ಮಾಡ್ಕೊಂಡು ಕುರಿ ಮೇಯಿಸೋಗು ಅಂದೆ. ಸರ್ ಏನು ಸರ್ ಹಿಂಗೆ ಹೇಳ್ತೀರಿ? ಅಲ್ಲಯ್ಯ, ನೀನು ನೋಡಿದ್ರೆ ಇದು ಮಾಡಬೇಕು IAS ಮಾಡಬೇಕು ಅಂತ 8 ಗಂಟೆಗೆ ಹೇಳ್ತೀನಿ ಅಂತೀರ. ನಿನ್ನ ಕೇಸು ಮಾಡೋಕ್ಕಾಗಲ್ಲ, ಒಂದು ಗುಮಾಸ್ತನ ಕೆಲಸ ಸಿಗುತ್ತೆ ಅಷ್ಟೇ. ಸರ್ ಇನ್ನೇನು ಮಾಡಬೇಕು? ನಾನು ಹೇಳ್ತೀನಿ, ನೀನು ಮಾಡ್ಕೊಯ್ತೀನಿ ಅಂತ IAS ಪಾಸ್ ಆಯ್ತೀಯ ಅಂದರು. ಏನಾರಲ್ಲಿ ಅವ್ರಿಗೂ ಇದಿತ್ತು, ಆಕಾಂಕ್ಷೆ ಇತ್ತು. ಏನಾರಲ್ಲಿ ಸರ್ ನಾನು ಪಾಸ್ ಮಾಡ್ತೀನಿ, ನೀವು ಹೇಳಿ ಸರ್, ನೋಡು ಸುಳ್ಳು ಹೇಳ್ಬೇಡ ಅಂದು. ಇಲ್ಲ ಸರ್ ನಾನು ಮಾಡ್ತೀನಿ ಸರ್ ಅಂತ. ನೋಡಂಗಾದ್ರೆ ಏನು ಮಾಡಿ ನೀನು ಗೊತ್ತಾ, ಬೆಳಿಗ್ಗೆ 4 ಗಂಟೆಗೆ ಎದ್ದೇಳು. ಇದು ಎಲ್ರಿಗೂ ಅನ್ವಯಿಸೋದು, ಯಾರೋ ಒಬ್ಬನಿಗಲ್ಲ. 7:15 ಗಂಟೆ ಕಂಟಿನ್ಯೂಸ್ಸಾಗಿ ಒಂದು ದಿನ ಮಿಸ್ ಮಾಡ್ದೇ ಓದಬೇಕು. ಎಷ್ಟು ವರ್ಷ? 5 ವರ್ಷ ಓದಬೇಕು. ಇಂಪಾರ್ಟೆಂಟ್ ಮೊದಲು ಓದು, ಆಮೇಲೆ ಓದು 7:30 8 ಗಂಟೆ. ಆಮೇಲೆ ಸಾಧ್ಯವಾದಷ್ಟು ಓದು, ಜನರಲಾಗಿ ಎಲ್ಲ ಓದ್ಕೋ. ನೀನು ಇಂಗ್ಲೀಷಲ್ಲಿ ಮಾತಾಡೋ ಇಂಗ್ಲೀಷ್ ಕಲಿ. ಇದು ಕಾಮನ್ನು ಜನರಲ್ ಇಂಗ್ಲೀಷ್ ಕೊಡೋದು ಎಲ್ಲ ಕೊಡೋ ಆಗಲ್ಲ. ನೀವು ನನ್ನ ಭಾಷೆ ನನಗೆ ಬೇಕು, ಭಾಷೆ ಜೊತೆಗೆ ಅದು ಮಾಡು. ಇದೆಲ್ಲ ಮಾಡಾದ್ಮೇಲೆ 5 ವರ್ಷ ಅಚ್ಚುಕಟ್ಟಾಗಿ ಓದು. ಒಂದು ಕನ್ನಡಿ ತಗೋ, ಅದ್ರ ಮುಂದೆ ನಿಲುಗನ್ನಡಿ ಮೇಲೆ ನಿಂತ್ಕೋ. ಸರ್ ಇದು ಹೇಳ್ತಾ ಇದ್ದೀನಿ ತಪ್ಪಾಯ್ತದೆ. ನಿಲುಗನ್ನಡಿ ಮೇಲೆ ನಿಂತ್ಕೊಂಡು ಎಲ್ಲನೂ ಇದು ಮಾಡು, ಸರ್ ಹೋಯ್ತದೆ ನೀನು ಅಂತ. ಅವನೊಂದೇನು ಫೋನ್ ಹಾಕ್ದ, ಸಾರ್ ಅಂಕೆ ಬಿಡ್ರಿ ಸರ್, ನಮಸ್ಕಾರ ಸರ್ ಅಂತ. ಯಾರಪ್ಪ ಹಿಂಗಲ್ಲ, ನೀವು ಹೇಳಿದ್ರಲ್ಲ ಸಾರ್ ಅಂದ. ಅವ್ನು ಮಧ್ಯೆ ಬರೋ ನನಗೇನು ಹೇಳ್ತಿರಲಿಲ್ಲ. ನಾನೀಗ IPS ಅಧಿಕಾರಿಯಾಗಿ ಪ್ರಮಾಣ ವಚನ ತಗೊಂಡೆ ಸರ್ ಅಂತ ಹೊಳೋನಂಗೆ ಆಡ್ತಾನೆ. ಹೌದಾ, ಒಳ್ಳೇದಾಯಿತು ಕಣಪ್ಪ, ಒಳ್ಳೇದಾಯಿತು. ಆಮೇಲೆ ಅಲ್ಲೇನು ಕೇಳಿದ್ರು ಹೇಳು ಅಂತ. ಯಾಕೆಂದರೆ ನಾನು ಮುಂದೆ ಮಕ್ಕಳಿಗೆ ಹೇಳ್ಬೇಕಲ್ಲ, ಹಿಂಗೆಲ್ಲ ಕ್ವಶ್ಚನ್ ಕೇಳೋದು. ಸರ್ ನೀವು ಹೇಳಿದಂಗೆ ತಾಳ್ಮೆಯಿಂದ ಹೇಳಿದೆ, ಹೋಗಿ ನಿಂತ್ಕೊಂಡು ಗೌರವದಿಂದ ಎಲ್ಲ ಇದು ಮಾಡಿ ಎಲ್ಲ ಹೇಳಿದಾಯಿತು. ಆಮೇಲೆ ಎಲ್ಲಕ್ಕೂ ಆನ್ಸರ್ ಮಾಡಿದೆ. ಸರ್ ಪಾಸಾಗಿದ್ದೀವಿ ಹೋಗಿ ಅಂದರು. ಇಲ್ಲ ಸರ್ ನಾನು ಬಡವ ಅಂತ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡೆ. ಇನ್ನು ಏನಾರ ಕೇಳಿ ನೀವು ಅಂದಂತೆ. ನೋಡು ತಿರ್ಗಾ ಫೇಲ್ ಆದರೆ ಇದಾಯ್ತು ನೋಡು ಅಂದ್ರಂತೆ. ಇಲ್ಲ ಸರ್ ನನಗೆ ಕಾನ್ಫಿಡೆನ್ಸ್ ಇದೆ ಕೇಳು ಅಂದಂತೆ. 4 ಕ್ವಶ್ಚನ್ ಕೇಳಿದ್ರಂತೆ. 3 ಜನ ಪೂರ್ತಿ ಅವನು ಕ್ಲೀನಾಗಿ ಹೇಳ್ಬಿಟ್ನಂತೆ. ಅದು ನನಗೆ ಕಾನ್ಫಿಡೆನ್ಸ್ ಇದೆ ಸರ್, ಹೇಳ್ತೀನಿ ಅಂತಂದೆಲ್ಲ ಹೇಳ್ದಂತೆ. ಆಗ ಹೋಗಿ ಪಾಸಾಗಿದೆ ಅಂದ್ರಂತೆ. ಅವೆಲ್ಲ ಖುಷಿ ಕೊಡು. ನಮ್ಗೆ ಏನಾಗ್ಬೋದಾಗ ಎಷ್ಟು. ಈ ಸರ್ಕಾರಕ್ಕೆ ನೀವು ಇದೆಲ್ಲ ಪುಸ್ತಕಗಳು ನೋಡ್ತಾ ಇದ್ವಿ, ನಾವು ಎಲ್ಲ ಕೆಳಗಡೆ ಇಟ್ಟಿದ್ದೀರಾ. ಸರ್ಕಾರಕ್ಕೆ ಏನು ಕೇಳಲಿಕ್ಕೆ ಬಯಸ್ತೀರಾ ಸರ್ ಈ ಸಂದರ್ಭದಲ್ಲಿ? ಈಗ ಆ ಬಗ್ಗೆ ಆಕಾಂಕ್ಷೆ ಇದ್ದಾಗ ನಾನು ಏನಾರು ಮಾತಾಡ್ಬೋದು. ಸರ್ಕಾರಗಳಿಗೆ ಇವೆಲ್ಲ ಕಣ್ಣು ಮುಚ್ಕೊಂಡು ಕುಂತಿರುವಾಗ ನಾನು ಏನು ಮಾತಾಡಲಿ? ದುಡ್ಡು ಕೊಟ್ಬಿಟ್ಟು ಗ್ರಂಥಾಲಯ ಮಾಡಿ ಸುಮ್ಮನೆ ಆಗ್ಬಿಡ್ತಾರೆ.
ದುಡ್ಡು ತಾನೇ ಎಲ್ಲಿ ಕೊಟ್ಟವರು ಕೊಟ್ಟಿದ್ರು ಇಲ್ಲಿ ನೆಲದ ಮೇಲೆ ಇರೋದಾ ನೋಡಿ. ಒಂದೊಂದು ಪುಸ್ತಕದ ಬೆಲೆ ನಿಮಗೆ ಸುಮ್ಮನೆ ತೋರಿಸ್ತೀನಿ ನೋಡಿ. ನಿಮ್ಮ ಯಾವುದೇ ವಿಷಯಕ್ಕಿಂತದ್ದಿಲ್ಲ ಅನ್ನೋಂಗಿಲ್ಲ. ಈಗ ಇಲ್ಲಿ ಹಂಗಾರೆ ಗ್ರಂಥಾಲಯ ಅಂದರೆ ಏನು ಇಲ್ಲಿ ವಿಶೇಷ ಅಂತ ನೀವು ಕೇಳ್ತೀರಿ. ಇಲ್ಲಿ ಭಗವದ್ಗೀತೆ ಬಗ್ಗೆ 2,500 ಬುಕ್ಸ್ ಇದೆ. ಮಹಾತ್ಮ ಗಾಂಧಿ ಬಗ್ಗೆ 2,500 ಬುಕ್ಸ್ ಇದೆ. ಅಯೋಧ್ಯೆಯಲ್ಲಿ ರಾಮಾಯಣವನ್ನು ಬಾಲರಾಮಾಯಣನ ಪ್ರತಿಷ್ಠಾಪನೆ ಮಾಡಿದ್ರು. ಹಂಗಾರೆ ನಾನೇನು ಮಾಡಬೇಕು ಅಂತ ಹಂಗೆ ಯೋಚನೆ ಮಾಡಿದೆ. ರಾಮಾಯಣವನ್ನು ಪ್ರದರ್ಶನಕ್ಕೆ ಇಟ್ಬಿಡೋದು ಅಂತ ಇಟ್ಟಿದ್ದೆ. ಎಷ್ಟಿರ್ಬೋದು, 50 100 150 ಇರ್ಬೋದು ಅಂತ 3,000 ರಾಮಾಯಣಗಳಿಟ್ಟಿದ್ದೆ. ಅವರೆಲ್ಲ ಬಂದು ಪರೀಕ್ಷೆ ಮಾಡ್ತಾರೆ ಅಂತ ಅವನು ಒಂದು ಕಡೆ ಹಾಕಿದ್ದೀನಿ, ಓದಿಕೊಂದಷ್ಟು ಇಟ್ಟಿದ್ದೀನಿ. 3,000 ರಾಮಾಯಣ ಯಾರು ಕೇಳಿದ್ರು ಒಪ್ಪೋದಿಲ್ಲ. ಹೀಗೆ ಎಲ್ಲ ವಿಶೇಷವಾದವು ಎಲ್ಲ ಭಗವದ್ಗೀತೆ 2,500 ಇದೆ. ನಿಮ್ಗೆ ಎಲ್ಲ ಥರದ ಬುಕ್ಸ್ಗಳಿದೆ. ಓದು ಜನ ಬೇಕು. 20 ಲಕ್ಷ ಸರ್ ಹೀಗಿದೆ ಸರ್. ನಾನೇನಿಲ್ಲ, ಸರ್ಕಾರವ ಗೌರವದಿಂದ ಕೇಳ್ಕೊಳ್ಳೋದೇನಿಲ್ಲ. ಈ ಕಡೆ ಕಣ್ಣಾಯಿಸಿ ಇದನ್ನು ಉಳಿಸ್ಬೇಕು ಅಂತ ಏನಾದರೂ ಅವರೆಲ್ಲ ಮನಸ್ಸು ಮಾಡಿದ್ರೆ ಇಡೀ ನಮ್ಮ ಒಂದು ಯುವ ಜನಾಂಗ ಇದೆಯಲ್ಲ, ಅದು ಏನು ಬೇಕಾದರೂ IAS KS ಏನು ಬೇಕಾದ್ರೂ ಪಾಸ್ ಮಾಡ್ಬೋದು. ಅಷ್ಟು ಪುಸ್ತಕಗಳಿವೆ ನೋಡಿ. ಇಲ್ಲಿ ನಿಮಗೆ ನೋಡ್ತಾ ಇದ್ದೀರಲ್ಲ, ಇದರ ಎಷ್ಟೊಂದು ಇವೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟವು ಎಲ್ಲ ಇದೆ ಸರ್. ನೀವೆಲ್ಲ ಪ್ರಚಾರ ಮಾಡಿ, ಕಳಿಸ್ಕೊಡಿ, ಎಲ್ಲರೂ ಸೇರಿ ಮಾಡೋಣ. ಇದು ಯಾರೋ ಒಬ್ಬರಂತಲ್ಲ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.